ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಪ್ರಸಾದ್ ಅಂತ. ನಮ್ಮ ಮನೆಯವರ ಹೆಸರು ಸೌಮ್ಯ ಅಂತ ಅಂದ್ಬಿಟ್ಟು. ಸೊ ನಾನು ಬೇಸಿಕಲಿ ಐ ಆಮ್ ಬ್ಯಾಂಕರ್, ಎಕ್ಸ್ ಬ್ಯಾಂಕರ್ ಪ್ರೆಸೆಂಟ್ಲಿ. ಈಗ ಐ ಆಮ್ ಇಂಟು ರಿಯಲ್ ಎಸ್ಟೇಟ್ ಆ್ಯಸ್ ಎ ಕನ್ಸಲ್ಟೆಂಟ್, ಆ್ಯಸ್ ಎ ರೀಸೇಲರ್. ಸೊ ನಾವು ಈ ಮನೇನ ತಗೊಂಡಾಗ ಬರೀ ಬೇರ್ ಶೆಲ್ ತೊಗೊಂಡಿದ್ವಿ. 3 bedroom ಮನೆ ಇದು. 2400 square feet ಬರುತ್ತೆ. ಸೊ ಬೇರ್ ಶೆಲ್ ತೊಗೊಂಡು ಏನು ಮಾಡಬೇಕು ಹೇಗೆ ಅಂತ ಇದ್ದಾಗ, ಇನ್ಕ್ಲೂಡಿಂಗ್ ಫ್ರಮ್ ದಿ ಲೇಯಿಂಗ್ ಆಫ್ ದಿ ಮಾರ್ಬಲಿಂದ ಹಿಡಿದು ಪ್ಲಂಬಿಂಗ್ ವರ್ಕು, ಎಲೆಕ್ಟ್ರಿಕಲ್ ವರ್ಕು, ಮತ್ತು ಇಂಟೀರಿಯರ್ ಡಿಸೈನು, ಲೈಟಿಂಗು, ಆಟೋಮೇಷನ್ನು, ಆಮೇಲಿಂದ ವುಡ್ ವರ್ಕು, ಟೀಕ್ ವುಡ್ ವರ್ಕು ಎಲ್ಲ ಪ್ರತಿಯೊಂದು ನಾವು ಆ್ಯಸ್ ಎ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಸರ್. SR ಕ್ರಿಯೇಷನ್ಸ್ ಸರ್. ನಾವು ಈ ಮನೆ ತೊಗೊಂಡಾಗ ಡಿಸೈನ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ವಿ. ಯಾಕೆ ಅಂತಂದರೆ ಎನಿಬಡೀಸ್ ಡ್ರೀಮ್ ಅಂದರೆ ಮನೆ ಇಂಟೀರಿಯರ್ ತುಂಬ ಚೆನ್ನಾಗಿರಬೇಕು, ಮನೆ ಚೆನ್ನಾಗಿರಬೇಕು, ಒಂದು ರಾಯಲ್ ಲುಕ್ ಬರಬೇಕು, ಒಂದು ಎಲಿಗೆಂಟ್ ಲುಕ್ ಬರಬೇಕು ಅಂತ ಒಂದು ಆಸೆ ಇತ್ತು. ನಾವು ಸುಮಾರು ಈ ಮನೆ ತೊಗೊಂಡು ಪ್ಲ್ಯಾನ್ ತೊಗೊಂಡು ಸುಮಾರು ಒಂದು 10 ಜನ ಆರ್ಕಿಟೆಕ್ಟ್ ಹತ್ರ ಹೋದ್ವಿ ಫಾರ್ ಇಂಟೀರಿಯರ್ ಡಿಸೈನ್. ಸೊ ಎಲ್ಲರ ಹತ್ರನೂ ನಾವು ಡಿಸೈನ್ಸ್ ತೊಗೊತಾ ಇದ್ವಿ. ಎಲ್ಲರ ಹತ್ರ 3D ಡಿಸೈನ್ಸು, ಅದು ಹೇಗೆ ರೆಂಡ್ರಿಂಗ್ ಆಗುತ್ತೆ ಎಲ್ಲ ತೊಗೊತಾ ಇದ್ವಿ. ಸೊ ಫಾರ್ಚುನೇಟ್ಲಿ ಏನು ಅಂತಂದರೆ SR ಕ್ರಿಯೇಷನ್ಸ್ ಹೆಡ್ ಯಾರಿದ್ದಾರೆ ದಿವಾಕರ್ ಸರು, ಅವರು ನಮಗೆ ಒಂದು 15-20 ಇಯರ್ಸಿಂದ ಪರಿಚಯ. ಅವರೆಲ್ಲ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾಯಿದ್ರು. ನಾವು ಹೇಗಪ್ಪ ನಾವೊಂದು ಅಪಾರ್ಟ್ಮೆಂಟ್ದವ್ರ ಹತ್ರ ಕೇಳೋಣ ಅಂತ ಅಂದ್ಬಿಟ್ಟು ಒಂದು ಭಯ ಇತ್ತು. ಅವ್ರ ಹತ್ರ ಕೇಳಿದ್ರೆ ಮಾಡ್ತಾರೋ ಇಲ್ವೋ, ಚಿಕ್ಕ ಪ್ರಾಜೆಕ್ಟ್ ಒಪ್ಕೊತಾರೋ ಇಲ್ವೋ, ಬಿಕಾಸ್ ದೇ ಆರ್ ವೆಟ್ರನ್ಸ್. SR ಕ್ರಿಯೇಷನ್ಸ್ ದಿವಾಕರ್ ಸರ್ ವೆಟ್ರನ್. ಹಿ ಹ್ಯಾಸ್ ಕಂಪ್ಲೀಟೆಡ್ ಐ ಥಿಂಕ್ ಮೋರ್ ದೆನ್ 5000 homes ಇನ್ ಸೌತ್ ಬ್ಯಾಂಗ್ಳೂರ್, ನನ್ನ ಒಂದು ಅಂದಾಜು ಪ್ರಕಾರ, ನನಗೆ ಗೊತ್ತಿರೋ ತಿಳುವಳಿಕೆ ಪ್ರಕಾರ. ಸೊ ಅವ್ರನ್ನ ಕೇಳೋದು ಹೇಗೆ ಅಂತಿದ್ದಾಗ, ಕಾರ್ತಿಕ್ ಜೊತೆ ಯಾವುದೋ ಒಂದು ಸೈಟ್ ವಿಸಿಟ್ ಹೋದ್ವಿ ಫಾರ್ ಎ ರಿಯಲ್ ಎಸ್ಟೇಟ್ ಮ್ಯಾಟರ್. ಹೋಗ್ಬೇಕಾದ್ರೆ ಹೀಗೆ ಕೇಳಿದೆ, ಸರ್ ಒಂದು ಸಣ್ಣ ಪ್ರಾಜೆಕ್ಟ್ ಇದೆ, ಮಾಡ್ತೀರಾ? ಏನು? ಯಾರ್ದು ಸರ್? ನಮ್ಮದೇ ಸರ್. ನಿಮ್ದಾದರೆ ನಾವು ಮಾಡ್ಕೊಡ್ತೀವಿ ರೀ, ಅದಕ್ಕೇನಂತೆ. ಬೇರೆಯವ್ರದ್ದಾದರೆ ನೀವು ನಮಗೆ ಫ್ಯಾಮಿಲಿ ಥರ ಇದ್ರು, ಖಂಡಿತ ಮಾಡ್ಕೊಡ್ತೀನಿ ಸರ್. ನನಗೆ ಡಿಸೈನ್ ಇಷ್ಟ ಆದರೆ ನಾನು ಕೊಡ್ತೀನಿ ಸರ್ ಅಂತ. ಖಂಡಿತ ಡಿಸೈನ್ಸ್ ಕೊಡ್ತೀನಿ, 3D ಕೊಡ್ತೀನಿ, ಪ್ರೆಸೆಂಟೇಷನ್ ಕೊಡ್ತೀನಿ, ನಿಮ್ಗೆ ಇಷ್ಟ ಆದ್ರೇ ಬಂದು ಮಾತಾಡಿ. ಸೊ ನಾನು ಹೇಳಿದ್ದು 2 daysಗೆ ಸೊ ಸರ್ ಅವರ ಆರ್ಕಿಟೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಯಾರು ಇಂಟೀರಿಯರ್ ಡಿಸೈನ್ ಮಾಡ್ತಾರೆ, ನಾನು ಪ್ಲ್ಯಾನ್ ಕಳಿಸ್ತಾ ಇದ್ದಂಗೆ ವಿತಿನ್ 48 hours ನಮಗೆ ಎಲ್ಲ ರೆಂಡ್ರಿಂಗ್ ಬಂತು, ಇನ್ಕ್ಲೂಡಿಂಗ್ ಪಿಕ್ಚರ್ಸು, ಇನ್ಕ್ಲೂಡಿಂಗ್ ಕಲರ್ಸು, ಆಮೇಲೆ ಇನ್ಕ್ಲೂಡಿಂಗ್ ಡೀಟೇಲಿಂಗು ಎಲ್ಲ ಬಂತು. ಸೊ ವಿ ಆರ್ ವೆರಿ ಹ್ಯಾಪಿ. ನಮ್ಮ ಫ್ಯಾಮಿಲಿ ಎಲ್ಲ ಅದನ್ನು ತೋರಿಸಿದಾಗ ತುಂಬ ಒಪ್ಕೊಂಡ್ರು, ತುಂಬ ಇಷ್ಟಪಟ್ಟರು. ಇಲ್ಲ ಇವ್ರಿಗೆ ಮಾಡಬೇಕು ಡಿಸೈನ್ ಅಂತ ಅಂದ್ಬಿಟ್ಟು. ನೀವು ನಂಬ್ತಿರೋ ಬಿಡ್ತಿರೋ, ನಾಟ್ ಈವನ್ ಎ ಸಿಂಗಲ್ ಆಲ್ಟ್ರೇಷನ್ ಇನ್ ದಟ್ ಡಿಸೈನ್. ಒಂದೇ ಒಂದು ಆಲ್ಟ್ರೇಷನ್ ಕೂಡ ನಾವು ಕೇಳಲಿಲ್ಲ. ಅಷ್ಟು ಚೆನ್ನಾಗಿ ಅವ್ರ ಪ್ಲ್ಯಾನು ಮತ್ತು ಅವ್ರ ರೆಂಡ್ರಿಂಗು ಬಂತು. 3D ರೆಂಡ್ರಿಂಗ್ ಅಂತೂ ನಮಗೆಲ್ಲ ತುಂಬ ಇಷ್ಟ ಆಯಿತು. ಸೊ ಎಂಟೈರ್ ಫ್ಯಾಮಿಲಿ ವಿ ಆರ್ ಕಮಿಟೆಡ್. ಸೊ ಇವ್ರಿಗೆ ಕೊಟ್ಟರೆ ಅಂತ ಅಂದ್ಬಿಟ್ಟು ವಿ ಆರ್ ಡಿಸೈಡೆಡ್. ಸರ್ ನಾನು ಒಬ್ಬ ಆ್ಯಕ್ಚುಲಿ ಸ್ಟೂಡೆಂಟ್ ಆಫ್ ವಾಸ್ತು, ಸ್ಟೂಡೆಂಟ್ ಆಫ್ ಅಸ್ಟ್ರಾಲಜಿ. ಸೊ ಐ ಕಂಪ್ಲೀಟೆಡ್ ಮೈ ಡಿಗ್ರಿ. ಸೊ ಮತ್ತೆ ಅದ್ರ ಕೂಡ ಕಲಿತಾ ಇದ್ದೀನಿ. ಸೊ ನನಗೆ ವಾಸ್ತು ಮತ್ತು ಇಂಟೀರಿಯರ್ಸಲ್ಲಿ ವಾಸ್ತು ಆಗಬೇಕು ಅಂತ ಅನ್ನೋದು ತುಂಬ ಮೈಂಡಲ್ಲಿತ್ತು. ಬಟ್ ಟಚ್ ವುಡ್ ಎಲ್ಲ ಗಾಡ್ ಗ್ರೇಸ್ ಅವ್ರು ಕೊಟ್ಟಿದ್ದ ಕಲರ್ಸಲ್ಲೇ ನಮಗೆ ಆಲ್ಮೋಸ್ಟ್ ವಾಸ್ತು ಇಷ್ಟ ಆಯಿತು. ಯಾವುದೇ ರೀತಿ ಕಲರ್ಸ್ ಚೇಂಜ್ ಕೂಡ ನಾವು ಮಾಡಲಿಲ್ಲ. ಯಾಕೆ ಅಂತಂದರೆ ವಾಸ್ತುನಲ್ಲಿ ನ್ಯೂಟ್ರಲ್ ಕಲರ್ಸ್, ವೈಟು ಮತ್ತು ಕ್ರೀಮ್ ಅಂತ ಏನು ಹೇಳ್ತೀವಿ, ಅದು ನ್ಯೂಟ್ರಲ್ ಕಲರ್ಸ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರನೇ ನನಗೆ ಡಿಸೈನ್ ಕೊಟ್ಟರು. ನಾನು ಹೇಳಿದ್ದೆ ಸ್ವಲ್ಪ ರಿಚ್ ಬರಬೇಕು ಸರ್ ಡಿಸೈನು. ಸೊ ನನಗೆ ಗೋಲ್ಡು ಮತ್ತು ವೈಟಲ್ಲೇ ಕೊಡಬೇಕು ಅಂತ. ಸೊ ಅವರು ವೈಟು ಗೋಲ್ಡ್ ಜೊತೆ ಬ್ರೌನ್ ಕೂಡ ಕೊಟ್ಟರು. ಸೊ ಬ್ರೌನ್ ಡಿಸೈನ್ ಕೊಟ್ಟರು. ಸೊ ಹಾಗಾಗಿ ನಮಗೆ ವಾಸ್ತು ತುಂಬ ಚೆನ್ನಾಗಿ ಸೆಟ್ ಆಯಿತು. ಸೊ ಇಂಟೀರಿಯರ್ಸಲ್ಲಿ ಇನ್ಫ್ಯಾಕ್ಟ್ ಎಷ್ಟೋ ವಿಚಾರವಾಗಿ ನನ್ನ ಹತ್ರ ಅವ್ರ ಕನ್ಸಲ್ಟೇಷನ್ ನನ್ನನ್ನು ಮಾಡ್ತಾಯಿದ್ರು, ಬೇರೆ ಪ್ರಾಜೆಕ್ಟ್ಸ್ ಕೂಡ ಮಾಡ್ತಾಯಿದ್ರು. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ವೇ ದೇ ಹ್ಯಾವ್ ಎಕ್ಸ್ಪ್ರೆಸ್ಡ್. ಯಾವ ಥರ ಬೇಕು ಅಂತ ಏನು ಕೇಳ್ತಾಯಿದ್ರು. ಸೊ ಅದರಿಂದ ನಮಗೆ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು ಸರ್. ವೆರಿ ಪ್ರೊಫೆಷ್ನಲ್, ವೆರಿ ಡಿಸಿಪ್ಲಿನ್. ಸೊ ನಮಗೆ ಒಂದು ಎಕ್ಸ್ಕ್ಲೂಸಿವ್ ಇಂಜಿನಿಯರ್ನ ಕೊಟ್ಟಿದ್ದರು ಸೈಟಲ್ಲಿ. ಮತ್ತು ಇನ್ನೊಬ್ಬರು ತರುಣ್ ಅಂತ ಅಂದ್ಬಿಟ್ಟು ಸೊ ನಮಗೆ ಕೋಆರ್ಡಿನೇಟರ್ ಕೊಟ್ಟಿದ್ದರು. ಸೊ ಇದ್ರ ಜೊತೆಗೆ ಕಾರ್ತಿಕ್ ಸರ್ ಕೂಡ ರೆಗ್ಯುಲರ್ ಇಂಟರ್ವ್ಯೂಸಲ್ಲಿ ವಿಸಿಟ್ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ತಪ್ಪಿಸ್ತಾ ಇರಲಿಲ್ಲ. ನಾನು ರಿಕ್ವೆಸ್ಟ್ ಮಾಡೋದಕ್ಕಿಂತ ಅವರೇ ಫೋನ್ ಮಾಡಿ ಹೇಳ್ತಾಯಿದ್ರು, ನಾನೇ ಬರ್ತೀನಿ, ನಿಮ್ಮನೆ ಅಲ್ವಾ, ನಾನೇ ಬರ್ತೀನಿ ಅಂತ ಬರ್ತಾಯಿದ್ರು. ಅವ್ರು ಬಂದರೆ ಆ್ಯಕ್ಚುಲಿ ಒಂದು 3 to 4 hours ಸೈಟಲ್ಲಿ ಇರ್ತಾಯಿದ್ರು. ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸು ಅವ್ರು ಕೊಡ್ತಾಯಿದ್ರು. ಇನ್ಫ್ಯಾಕ್ಟ್ ನಾವು ಮಾರ್ಬಲ್ ಮಾಡಬೇಕಾದ್ರೆ ಕಾರ್ಪೆಂಟ್ರು ಏನೋ ಸ್ವಲ್ಪ ಮಿಸ್ಟೇಕ್ ಮಾಡಿ ಪಾಲಿಶ್ ಎಲ್ಲ ಚೆಲ್ಬಿಟ್ಟಿದ್ದೆ. ಸೊ ಹೀ ಟುಕ್ ಇಟ್ ಆನ್ ಹಿಸ್ ಹೆಡ್ ಆ್ಯಂಡ್ ಅವರು ನಮಗೆ ವಿತೌಟ್ ಎನಿ ಬರ್ಡನ್ ಎಕ್ಸ್ಟ್ರಾ ಕಾಸ್ಟ್ ಕೊಡದೆ ಮತ್ತೆ ಪಾಲಿಶ್ ಅವರೇ ಮಾಡಿಸ್ಕೊಡ್ತಾರೆ. ಸೊ ದಟ್ ವಾಸ್ ವೆರಿ ನೈಸ್.
ಎಕ್ಸ್ಪೆಕ್ಟೇಷನ್ನು ನಾವು ಅಂದ್ಕೊಂಡ್ರೆ ತುಂಬ ಚೆನ್ನಾಗಿದೆ ನಾವು ಇಟ್ ಈಸ್ ಆಲ್ಮೋಸ್ಟ್ ಅವರ್ 3rd year ಇನ್ ಟು ದಿಸ್ ಹೌಸ್. ಸೊ ಇವತ್ತು ಕೂಡ ವಿ ಆರ್ ಫೀಲಿಂಗ್ ದ್ಯಾಟ್ ದಿಸ್ ಇಂಟೀರಿಯರ್ ಇಸ್ ರಿಯಲಿ ಗ್ರೇಟ್. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಸೊ ಯಾರೇ ಬಂದು ನಮ್ಮ ಕ್ಲೈಂಟ್ಸ್ ಆಗಿರ್ಬೋದು, ಈವನ್ ಐ ಹ್ಯಾವ್ ಲಾಟ್ ಆಫ್ ಬಿಲ್ಡರ್ ಕ್ಲೈಂಟ್ಸ್, ಹೈ ಪ್ರೊಫೈಲ್ ಬಿಲ್ಡರ್ಸ್, ಗ್ರೇಡ್ ಎ ಬಿಲ್ಡರ್ಸ್ ಇದ್ದಾರೆ. ಅವರೆಲ್ಲ ಆಫನ್ಲಿ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಸೊ ಅವರೆಲ್ಲ ನೋಡಿ ತುಂಬ ಖುಷಿ ಬಿದ್ದು, ತುಂಬ ಚೆನ್ನಾಗಿ ಬಂದಿದೆ ಅಂತ ಬಂದಾಗೆಲ್ಲ ಹೇಳಿದ್ರು. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್. ಆ ಥರನೇ ಎಲ್ಲ ಮಾಡ್ತಿರ್ತೀನಿ. ಎಷ್ಟು ಸರಿ ಇಷ್ಟ ಆಗಲ್ಲ ಅಂದ್ರೆ ಅದು ಚೇಂಜ್ ಮಾಡಿ ಒಂದೇ ಸತಿ ಇಷ್ಟ ಆಗೋ ತನಕ ಚೇಂಜ್ ಮಾಡಿ ಮಾಡ್ಕೊಡ್ತಾರೆ. ಏನಿಲ್ಲ ಹೇಳಿದೆ, ಒಂದು ಸತಿ ಕೇಳಿದಷ್ಟೇ, ಅದು ನೆಕ್ಸ್ಟ್ ಟೈಮಲ್ಲೇ ಅವ್ರ ಡಿಸೈನ್ ಎಲ್ಲ ಕರೆಕ್ಟ್ ಮಾಡಿ. ಆಬ್ವಿಯಸ್ಲಿ ನಾವು ಆಲ್ರೆಡಿ ರೆಫರ್ ಮಾಡಿದಾಗಿದೆ. ದೇ ಆರ್ ಆಲ್ರೆಡಿ ಡೂಯಿಂಗ್ ಇಟ್. ಆ್ಯಂಡ್ ಯಾರು ನಾವು ರೆಫರ್ ಮಾಡಿದ್ದೀವಿ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ. ನಮಗೆ ಎಷ್ಟೋ ಸರಿ ಫೋನ್ ಮಾಡಿ ಹೇಳಿದ್ದಾರೆ. ಸೊ SR ಕ್ರಿಯೇಷನ್ ಆ್ಯಕ್ಚುಲಿ ಐ ಥಿಂಕ್ ಮೋರ್ ದೆನ್ ಸಮ್ 15-20 ರೆಫರೆನ್ಸಸ್ ನಮ್ಮ ಕಡೆಯಿಂದ ಹೋಗಿದೆ. ಸೊ ದೇ ಆರ್ ಆಲ್ ವೆರಿ ಹ್ಯಾಪಿ. ಆಬ್ವಿಯಸ್ಲಿ 10 ಅಂತ ಹೇಳಿದ್ರೆ ಎಲ್ಲರೂ ಶಾಕಿಂಗ್ ಆಗ್ತಾರೆ. ಐ ಪ್ರಿಫರ್ ಟು ಗಿವ್ ಇಟ್ ಅಟ್ 9.